ಈಗಿನ ಕನ್ನಡದ ನ್ಯೂಸ್ ಚಾನಲ್ನವರಿಗೆ ನನ್ನದೊಂದು ಮಾತು, ಮನವಿ ಅಂತಲೇ ಶುರು ಮಾಡೋಣ ಅಂದ್ಕೊಂಡೆ. ಬಟ್ ನಿಮ್ಮ ಯೋಗ್ಯತೆಗದು ದೊಡ್ಡ ಪದ ಅನ್ನಿಸ್ಬಿಡ್ತು. ಬೇಡ, ಚಂದನ ಅಂತ ಒಂದು ಚಾನಲ್ ಇದೆ, ಅದರಲ್ಲೂ ನ್ಯೂಸ್ ಎಲ್ಲ ಹಾಕ್ತಾರೆ. ಫಸ್ಟು ನೀವು ಆ ಚಾನಲಲ್ಲಿ ನ್ಯೂಸ್ನ ಯಾವ ಥರ ಸೆಟ್ ಮಾಡಿ ಹೇಗೆ ನ್ಯೂಸ್ನೆಲ್ಲ ಸಬ್ಮಿಟ್ ಮಾಡ್ತಾರೆ ಅನ್ನೋದನ್ನು ನೋಡಿ ಆಮೇಲೆ ನೀವು ನ್ಯೂಸ್ ಚಾನಲ್ನ ನಡೆಸಿ. ದಯವಿಟ್ಟು ಇದೊಂದು ಕೆಲಸ ಮಾಡಿ. ಟಿ ಆರ್ ಪಿ ಸಿಗುತ್ತೆ, ಟಿ ಆರ್ ಪಿನೇ ಲೈಫು, ಟಿ ಆರ್ ಪಿ ಸಿಕ್ಕೋದ್ರಿಂದ ನಮ್ಗೆ ಸ್ಯಾಲ್ರಿ ಹೆಚ್ಚಾಗುತ್ತೆ ಅಂತ ನಿಮ್ಮ ಸ್ವಾರ್ಥಕ್ಕೋಸ್ಕರ ಕಾಮನ್ ಮ್ಯಾನ್ಗಳು, ನ್ಯೂಸ್ ನೋಡೋರು ಎಲ್ಲರನ್ನ ಮನಸ್ಸನ್ನೂ ಎಲ್ಲರ ದಿಕ್ಕನ್ನೂ ತಪ್ಪಿಸ್ತಾ ಇದ್ದೀರಾ ನೀವು. ಟಿ ಆರ್ ಪಿ ಬೇಕು ಅನ್ನೋ ಹೆಸರಲ್ಲಿ ಸುಮ್ಮನೆ ಹಾಕೊಂಡು ದರ್ಶನ್ನ ಇಷ್ಟು ಗೋಳುಕತ್ತಾ ಇದ್ದೀರಲ್ಲ. ಟಿ ಆರ್ ಪಿ ಕಮ್ಮಿ ಆಯ್ತಿದ್ದಂಗೆ ಅವ್ರ ಸುದ್ದಿ, ಟಿ ಆರ್ ಪಿ ಕಮ್ಮಿ ಆಯ್ತಿದ್ದಂಗೆ ಅವ್ರ ಸುದ್ದಿ ಹಾಕೊಂಡು ಹೋದರೆ ಏನ್ರಿ ನಿಮ್ಮ ಕತೆ? ನಿಜಕ್ಕೆ ಸತ್ಯಕ್ಕೆ ಬೆಲೆನೇ ಇಲ್ವಾ? ಏನೋ ದೊಡ್ಡ ಅಪರಾಧ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ. ರೀಸೆಂಟಾಗಿ ಮೊನ್ನೆನೂ ಒಂದು ರೇಪ್ ಆ್ಯಂಡ್ ಮರ್ಡ್ರ್ ಕೇಸೇ ಆಯಿತು. ಒಂದು ಹುಡುಗಿನ, ಅದು ಡಾಕ್ಟ್ರ್ ಓದ್ತಾ ಇರೋ ಹುಡುಗಿನ. ರೇಣುಕಾಸ್ವಾಮಿ ತುಂಬ ಒಳ್ಳೆಯವನು, ಹಾಗೆ ಹೀಗೆ ಅವನದು ಬರ್ಬರ ಹತ್ಯೆ, ಅವನ ಸಂಸಾರಕ್ಕೆ ಏನೇನೋ ಆಗೋಯ್ತು, ಪಾಪದವನು ಅಂತೆಲ್ಲ ನ್ಯೂಸ್ನ ಇದು ಮಾಡ್ತಾ ಇದ್ದೀರಲ್ಲ. ಏನು ಪ್ರಪಂಚದಲ್ಲಿ ಅವನೊಬ್ಬಂದೇ ಕೊಲೆ ಆಗಿರೋದು ಅನ್ನೋ ಥರ ತೋರಿಸಿ. ಈಗ ಆ ಹುಡುಗಿಗೂ ಅದೇ ಕರುಣೆನಾ? ಆ ಹುಡುಗಿನ ಮಾಡಿರೋದೇನು ಒಳ್ಳೇದಾ? ಅದು ಮೋಸ ತಾನೇ. ಇದು ಬರ್ಬರ ಹತ್ಯೆ ಅಂದರೆ ಫಸ್ಟು ಶಬ್ದಕೋಶನ ಓದಿ ಅಚ್ಚುಕಟ್ಟಾಗಿ ಯಾವ ಸಂದರ್ಭಕ್ಕೆ ಯಾವ ಪದ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸಿ. ಆ ಹುಡುಗಿನ ರೇಪ್ ಮಾಡಿ ಸಾಯಿಸಿದವ್ರಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಾ? ಅಪರಾಧಿ ಸ್ಥಾನದಲ್ಲಿ ದರ್ಶನ್ನ 2 ತಿಂಗಳಿಂದ ಹೊಟ್ಟೆ ಉರಿಸ್ಕೊಂಡು ಜೈಲಲ್ಲಿರಿಸಿ ಟೀ ಕುಡಿತಾರೆ, ಕಾಫಿ ಕುಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅವ್ರಿಗೆ ಗಿಲ್ಟ್ ಇಲ್ಲ, ಫೀಲ್ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತೆಲ್ಲ ನ್ಯೂಸ್ನ ಹೇಳ್ತಾ ಇದ್ದೀರಲ್ಲ. ಈಗ ಈ ಹುಡುಗಿನ ಮರ್ಡ್ರ್ ಮಾಡಿರೋರ್ಗೆ ಏನು ಶಿಕ್ಷೆ ಕೊಡಿಸಿದ್ದೀರಾ? ಈ ಥರದ್ದು ಅದೊಂದು ಹುಡುಗಿದಲ್ಲ, ಎಷ್ಟೋ ಹುಡುಗಿರುಗಳದಾಗಿದೆ. ಇನ್ಫ್ಯಾಕ್ಟ್ ಆ ರೇಣುಕಾಸ್ವಾಮಿ ಅನ್ನೋ ಚಪ್ಪರು ಬದುಕಿದಿದ್ರೆ ಆ ಸೆಲೆಬ್ರಿಟಿಗೆ ಮೆಸೇಜ್ ಕಳಿಸ್ತವನು ನಾರ್ಮಲ್ ಹುಡುಗಿನ ಬಿಡ್ತಿದ್ನ? ಅವನಿಂದ ಇನ್ನೂ 1-2 ಹುಡುಗಿಗೆ ರೇಪ್ ಆಗೋದು. ಯಾರೋ ಪುಣ್ಯಾತ್ಮರು ಆ ರೇಪ್ ಆಗೋದನ್ನು ತಪ್ಪಿಸಿ ಹೆಣ್ಮಕ್ಳ ಜೀವನ ಉಳಿಸಿದ್ದಾರೆ ಅಂತ ಹೇಳಿ ನೀವು ಅದನ್ನು ಒಳ್ಳೆ ಥರದಲ್ಲಿ ನೋಡೋದು ಬಿಟ್ಬಿಟ್ಟು ಯಾಕೆ ಈ ಥರ ಬೇಡದೇ ಇರೋ ನ್ಯೂಸ್ಗಳು, ಬೇಡದೇ ಇರೋ ಥರದ್ದು ನಿಮ್ಮ ಜಿದ್ದನ್ನು ತಗೊಂಡೋಗಿ ಜನಗಳಿಗೆ ಏನಕ್ಕೆ ತುಂಬ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ನ್ಯೂಸ್ ಚಾನಲ್ಲು ನಿಮ್ಮ ಸ್ವಾರ್ಥಕ್ಕಿದೆಯಾ ಇಲ್ಲ ಜನಗಳಿಗೆ ಮಾಹಿತಿ ತಲುಪ್ಸೋಕ್ಕಿದೆಯಾ? ಎಷ್ಟೋ ಒಳ್ಳೆ ಕೆಲಸಗಳು ನಡೀತಾ ಇದೆ, ಅದ್ರ ಬಗ್ಗೆ ಇಲ್ಲ. ಎಷ್ಟೋ ಮಂಗಳಮುಖಿಯರು ಕಷ್ಟಪಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇಲ್ಲ. ಎಷ್ಟೋ ಅನಾಥ ಜೀವಗಳಿದೆ. ಈಗ ವಯನಾಡಲ್ಲಿ ಇಷ್ಟೆಲ್ಲ ಮಳೆ ಅನಾಹುತ ಅಂತೆಲ್ಲ ಆಯಿತು, ಅದ್ರ ಬಗ್ಗೆ ನ್ಯೂಸ್ ಇಲ್ಲ. ಒಂದೊಂದು ದಿನ ಹಾಕ್ತೀರಾ, ಬಿಟ್ಬಿಡ್ತೀರಾ. ತಗೊಂಡು ಸುಮ್ಮ ದರ್ಶನ್ದು ಹಾಕೊಂಡು ರಿವೈಂಡ್ ಮಾಡ್ತೀರಾ. ಅವ್ನು ಕಾಫಿ ಕುಡಿತಾನೆ ಅಂತಂದ್ರೆ ಅವ್ನು ತಪ್ಪು ಮಾಡಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಜೈಲಲ್ಲಿದ್ದಾನೆ. ಮನುಷ್ಯ ಆದಮೇಲೆ ಊಟ ತಿಂಡಿ ಕಾಫಿ ಟೀ ಇವೆಲ್ಲ ನಾರ್ಮಲ್ ತಾನೇ? ನೀವು ಕುಡಿಯಲ್ವಾ? ನೀವೇನು ತಿನ್ನೋದೇ ಇಲ್ವಾ? ನೀವೇನು ಕುಡಿಯೋದೇ ಇಲ್ವಾ? ಅವ್ರನ್ನ ಮಾತಾಡಿಸ್ತಾರೆ, ಇವ್ರನ್ನ ಮಾತಾಡಿಸ್ತಾರೆ ಅಂದರೆ ಜೈಲಲ್ಲೇನು ಕಳ್ಳರಿಲ್ಲದೆ VIP ಗಳಿದ್ದಾರೆ? ಅಲ್ಲಿರೋರೆಲ್ಲ ಕಳ್ಳನ ಮಕ್ಕಳೇ. ಮಾತಾಡಿಸ್ದೆ ಇನ್ನೇನು? ಅವ್ರೇನು ಪ್ರಾಣಿನ? ಯಾರನ್ನು ಮಾತಾಡಿಸ್ದೇ ಇರೋದಕ್ಕೆ ಸಿಕ್ಕಿದ್ದಾರೆ, ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ಇಷ್ಟ ಬಂದಂಗೆ ತಿರುಗಿಸ್ಕೊತಾ ಇದ್ದೀರಲ್ಲ. ಗೊತ್ತಲ್ಲ ದರ್ಶನ್ ಅಭಿಮಾನಿಗಳು ಏನು ಅಂತ. ಒಂದು ಚೂರು ಸತ್ಯ ಸಾಬೀತಾಯಿತು, ದರ್ಶನ್ ಅಪರಾಧಿ ಅಲ್ಲ ಅಂತ ಗೊತ್ತಾಯಿತು ಅಂದರೆ ನ್ಯೂಸ್ ಚಾನಲ್ನವರೇ ಬರ್ದಿಟ್ಗಳು ಔಸ್ಕೊಂಡು ತಿರುಗಾಡ್ಬೇಕಾಗುತ್ತೆ. ಕರ್ನಾಟಕನ ಬಿಟ್ಟು ಬೇರೆ ಕಡೆ ಹೋಗಿ ಔಸ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಆಲ್ರೆಡಿ ಒಂದೊಂದೇ ಆಚೆ ಬರ್ತಾಯಿದೆ ನಿಮ್ಮ ನ್ಯೂಸ್ ಚಾನಲ್ನವ್ರದ್ದು. ಇನ್ನೂ ನೀವು ಎಚ್ಚೆತ್ಕೊತಿಲ್ಲ. ಇನ್ನೂ ಸಿಕ್ಕಿದ್ದೇ ಚಾನ್ಸು ಅಂತ ಮಾಡಿದ್ದೇ ಮಾಡ್ತಾಯಿದ್ದೀರಾ. ಅದೆಷ್ಟು ಸಂಪಾದನೆ ಮಾಡ್ಕೊಳ್ಳಿ, ಅದೆಷ್ಟು ಅನ್ಬೇಕಾ ಅಂದ್ಕೊಳ್ಳಿ. ಇವತ್ತಲ್ಲ ನಾಳೆ ಆಚೆ ಬಂದೇ ಬರ್ತಾರೆ. ಅವರೇನೂ ಮಾಡೋಕ್ಕೋಗಲ್ಲ, ಅವ್ರ ಅಭಿಮಾನಿಗಳೇ ಸಾಕು ನಿಮ್ಮನ್ನು ತುಳಿಯೋಕ್ಕೆ. ದಯವಿಟ್ಟು ಇನ್ಮೇಲಾರು ಹುಷಾರಾಗಿ ಯಾವ ನ್ಯೂಸ್ನ ಜನಗಳಿಗೆ ತಲುಪಿಸ್ಬೇಕು ಅದನ್ನು ತಲುಪಿಸಿ. ಎಷ್ಟೋ ಒಳ್ಳೆ ಕೆಲಸಗಳು ನಡೀತಾ ಇದೆ, ಎಷ್ಟೋ ಕೆಟ್ಟ ಕೆಲಸಗಳು ನಡೀತಾ ಇದೆ. ಅವ್ರಿಗೆ ಹೆಲ್ಪ್ ಆಗಂಗೆ ಮಾತಾಡಿ, ಅವ್ರಿಗೆ ಹೆಲ್ಪ್ ಆಗಂಗೆ ನ್ಯೂಸ್ಗಳು ಬಿಡಿ. ಸುಮ್ಮನೆ ದರ್ಶನ್ದೇ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಹೇಗೆ ಇದ್ದರೂ ಅವ್ರದ್ದು ಇದು ನಡೆಯೋ ತನಕ ನಡೀತಾನೇ ಇರುತ್ತೆ. ಯಾವುದಾದ್ರು ಒಂದು ಇಂಪಾರ್ಟೆಂಟ್ ಆಗಿರೋದು ಹೇಳಿ. ಒಳ್ಳೆಯದನ್ನೇ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ ಕೆಟ್ಟದನ್ನೇ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ಬೇಕು ಅದನ್ನು ಹೇಳಿ, ಬೇಡದೇ ಇರೋದನ್ನೆಲ್ಲ ಹೇಳಿ ನ್ಯೂಸ್ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಇದೆ ನಿಮಗೆ, ಸೀಸನ್ ಇಲ್ಲದೆ ಅನ್ಸೀಸನಾಗಿ ನಡೆಯೋಂಥ ಬಿಸ್ನೆಸ್ಸು ನಿಮ್ಮದು. ಆ ಬಿಸ್ನೆಸ್ನ ಒಳ್ಳೆ ಥರದಲ್ಲಿ ಬಳಸ್ಕೊಳ್ಳಿ, ಒಳ್ಳೊಳ್ಳೆ ನ್ಯೂಸ್ಗಳು ಕೊಡಿ.
ಮನೆಯಲ್ಲೇ ಕುತ್ಕೊಂಡು ನೋಡೋರು ಎಷ್ಟೋ ಜನ ಇದ್ದಾರೆ ಅಲ್ವಾ, ಅವ್ರಿಗೆ ಹೆಲ್ಪ್ ಆಗಲಿ. ಅದನ್ನು ಬಿಟ್ಟು ಡಿವೋರ್ಸ್ ಕೊಡೋದು, ಅಫೇರ್ ಇಟ್ಕೊಳ್ಳೋದು, ಇವೆಲ್ಲ ಏನಕ್ರೀ ಬೇಕು ಸ್ವಾಮಿ ನಿಮಗೆ? ನಿಮ್ಮ ಜಿದ್ದನ್ನ ಬಿಟ್ಬಿಟ್ಟು ಕೆಲಸ ಮಾಡಿ ಮುಚ್ಕೊಂಡು ಕಪ್ಪಿ ಮಾಡೋದವ.